ವೀಕ್ಷಕರೇ, ನಾನು ಟಿಪ್ಪು ನದಾಬ್ ನಿಮ್ಮ ಮುಂದೆ ಒಂದು ಕವಿತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ಒಂದು ಕವಿತೆಯ ಶೀರ್ಷಿಕೆ ಹೀಗಿದೆ: ಚಪ್ಪಲಿಗಳು. ಚಪ್ಪಲಿಗಳು ನಮಗೆ ಯಾವ ರೀತಿ ಸಹಾಯಕವಾಗಿವೆ, ನಮ್ಮ ರಕ್ಷಣೆಗೆ ಯಾವಾಗಲೂ ನಮ್ಮ ಜೊತೆ ಯಾವ ರೀತಿ ಬದುಕುತ್ತವೆ ಅನ್ನೋದನ್ನ ಈ ಒಂದು ಕವಿತೆಯಲ್ಲಿ ಬರೆದಿದ್ದೇನೆ. ಬನ್ನಿ ಹಾಗಾದರೆ ಈ ಕವಿತೆಯನ್ನು ನೋಡೋಣ. ಕವಿತೆಯ ಶೀರ್ಷಿಕೆ ಹೀಗಿದೆ: ಚಪ್ಪಲಿಗಳು. ಚಪ್ಪಲಿಗಳು ನನ್ನ ಕಾವಲಾಗಿ ನಿಂತಿದ್ದಾವೆ. ಚಪ್ಪಲಿಗಳು ನನ್ನ ಕಾವಲಾಗಿ ನಿಂತಿದ್ದಾವೆ. ಮುಳ್ಳು ಕಲ್ಲು ತಾಗದಿರಲಿ ಎಂದು ನನಗಾಗಿ ಚಪ್ಪಲಿಗಳು ಬದುಕುತ್ತಿದ್ದಾವೆ. ನನಗಾಗಿ ಚಪ್ಪಲಿಗಳು ಬದುಕುತ್ತಿದ್ದಾವೆ. ಹೊಸದು ತಂದಾಗ ಫಳಫಳನೆ ಹೊಳೆಯುತ್ತವೆ. ಹೊಸದು ತಂದಾಗ ಫಳಫಳನೆ ಹೊಳೆಯುತ್ತವೆ. ಹಳೆಯದಾದಾಗ ತನ್ನ ಹೊಸ ದಿನಗಳನ್ನು ಮೆಲುಕು ಹಾಕುತ್ತಾ ಮೂಲೆಯಲ್ಲಿ ಕೊಳೆಯುತ್ತವೆ. ಹಳೆಯದಾದಾಗ ತನ್ನ ಹೊಸ ದಿನಗಳನ್ನು ಮೆಲುಕು ಹಾಕುತ್ತಾ ಮೂಲೆಯಲ್ಲಿ ಕೊಳೆಯುತ್ತವೆ. ಚಪ್ಪಲಿಗಳು ಕೂಡ ಮೌನವಾಗಿ ಹೆಜ್ಜೆಯನ್ನ ಎಣಿಸುತ್ತವೆ. ಚಪ್ಪಲಿಗಳು ಕೂಡ ಮೌನವಾಗಿ ಹೆಜ್ಜೆಯನ್ನ ಎಣಿಸುತ್ತವೆ. ನಮ್ಮನ್ನು ಯಾವಾಗಲೂ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಕುಣಿಸುತ್ತವೆ. ನಮ್ಮನ್ನು ಯಾವಾಗಲೂ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಕುಣಿಸುತ್ತವೆ. ಸೂರ್ಯನು ಚಿಮ್ಮಿದ ಬಿಸಿಲಿನಿಂದ, ಕಬ್ಬಿಣದಂತೆ ಕಾದ ಕಲ್ಲು ಮಣ್ಣಿನಿಂದ ನಮ್ಮನ್ನು ರಕ್ಷಿಸುತ್ತವೆ. ಸೂರ್ಯನು ಚಿಮ್ಮಿದ ಬಿಸಿಲಿನಿಂದ, ಕಬ್ಬಿಣದಂತೆ ಕಾದ ಕಲ್ಲು ಮಣ್ಣಿನಿಂದ ನಮ್ಮನ್ನು ರಕ್ಷಿಸುತ್ತವೆ. ಈ ಚಪ್ಪಲಿಗಳು ನಮ್ಮ ಸಾಧನೆಗೆ ಯಾವಾಗಲೂ ಚಲಿಸುತ್ತವೆ. ಈ ಚಪ್ಪಲಿಗಳು ನಮ್ಮ ಸಾಧನೆಗೆ ಯಾವಾಗಲೂ ಚಲಿಸುತ್ತವೆ. ಈ ಚಪ್ಪಲಿಗಳಿಗೆ ನಾನೇ ನನ್ನಿಂದಲೇ ಎಂಬ ಅಹಂಕಾರವಿಲ್ಲ. ಈ ಚಪ್ಪಲಿಗಳಿಗೆ ನಾನೇ ನನ್ನಿಂದಲೇ ಎಂಬ ಅಹಂಕಾರವಿಲ್ಲ. ಹಳೆಯ ಚಪ್ಪಲಿಗಳಿಗೆ ನೋಡಿದ ಹೊಸ ಚಪ್ಪಲಿಗಳಿಗೂ ಕೂಡ ದುರಂಕಾರವಿಲ್ಲ. ಹಳೆಯ ಚಪ್ಪಲಿಗಳಿಗೆ ನೋಡಿದ ಹೊಸ ಚಪ್ಪಲಿಗಳಿಗೂ ಕೂಡ ದುರಂಕಾರವಿಲ್ಲ. ಬದುಕುತ್ತವೆ ಯಾವಾಗಲೂ ನಮ್ಮ ಜೊತೆ ಪ್ರಾಣ ಸ್ನೇಹಿತನಂತೆ. ಬದುಕುತ್ತವೆ ಯಾವಾಗಲೂ ನಮ್ಮ ಜೊತೆ ಪ್ರಾಣ ಸ್ನೇಹಿತನಂತೆ. ಮನೆ ದೇವಸ್ಥಾನದ ಹೊರಗೆ ಬಿಟ್ಟಾಗ, ಮನೆ ದೇವಸ್ಥಾನದ ಹೊರಗೆ ಬಿಟ್ಟಾಗ ಎಲ್ಲಿ ಕಳೆದು ಹೋಗುತ್ತವೆ ಎಂಬ ಚಿಂತೆ. ಮನೆ ದೇವಸ್ಥಾನದ ಹೊರಗೆ ಬಿಟ್ಟಾಗ ಎಲ್ಲಿ ಕಳೆದು ಹೋಗುತ್ತವೆ ಎನ್ನೋದ್ರ ಬಗ್ಗೆ ಚಿಂತೆ. ಈ ಒಂದು ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಈ ಕವಿತೆಯಲ್ಲಿ ಚಪ್ಪಲಿಗಳು ಯಾವ ರೀತಿ ನಮಗೆ ಸಹಾಯಕವಾಗಿ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಕವಿತೆಯನ್ನು ನೋಡಿದರೆ, ಇದೇ ರೀತಿ ಕವಿತೆಗಳನ್ನು ನೀವು ಕೇಳಲು ಇಚ್ಛಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.